ನಮಸ್ತೆ ಶಂಕರ. ನೋಡಿ, ಕೆಲವರು ಸಣ್ಣ ಸಣ್ಣ ಹೋಟ್ಲುಗಳನ್ನು ನಡೆಸ್ತಿರ್ತಾರೆ, ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡಿರ್ತಾರೆ, ಅಥವಾ ಒಂದು ಪ್ರಾವಿಷನ್ ಸ್ಟೋರ್ ನಡೆಸ್ತಿರ್ತಾರೆ, ಬಳೆ ಅಂಗಡಿ ಅಥವಾ ಬ್ಯಾಂಗಲ್ ಸ್ಟೋರು, ಬುಕ್ಸ್ ಅಂಗಡಿ, ಈ ಥರದವರೆಲ್ಲ ಸಣ್ಣ ಸಣ್ಣ ಮಾರ್ಜಿನ್ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಆದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಅಂಗಡಿ ತಗೊಂಡು ಕೂತಿರ್ತಾರೆ. ವ್ಯಾಪಾರ ಚೆನ್ನಾಗಿ ಆಗ್ತಾ ಇರುತ್ತೆ, ಮನೆಗೆ ಮಾತ್ರ ದುಡ್ಡು ಬರ್ತಾ ಇರೋದಿಲ್ಲ ಅಂಥವ್ರು ಏನು ಮಾಡಬೇಕು? ಸ್ಥಿರವಾಗಿ ದುಡ್ಡು ನಿಲ್ಲಬೇಕು ಅಂದರೆ ನಿತ್ಯ ಅಷ್ಟೇ ಬಾಗಿಲು ತೆಗೆಯೋಕ್ಕಿಂತ ಮುಂಚೆ, ಅಂದರೆ ಅಂಗಡಿ ಬಾಗಿಲು ತೆಗೆಯೋಕ್ಕಿಂತ ಮುಂಚೆ ಸೂರ್ಯನಿಗೆ ಫಸ್ಟ್ ಒಂದು ನಮಸ್ಕಾರ ಮಾಡಬೇಕು. ಮತ್ತು ಅಂಗಡಿಗೆ ಹೋಗುವಂಥ ದಾರಿಯಲ್ಲಿ ನಿಮಗೆಲ್ಲರೂ ಬಿಳಿ ಎಕ್ಕದ ಎಲೆ ಅಥವಾ ಹೂ ಸಿಕ್ಕಿದ್ರೆ ಅದನ್ನು ಜೇಬಲ್ಲಿ ಇಟ್ಕೊಂಡು ಹೋಗಬೇಕು. ಮತ್ತು ಅಂಗಡಿ ಬಾಗಿಲಿಗೆ ನಿತ್ಯ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ಗಲ್ಲಾಪೆಟ್ಟಿಗೆಗೆ ಒಂದು ನಮಸ್ಕಾರ ಮಾಡಿ, ದೇವರಿಗೆ ಸಣ್ಣದಾಗಿ ಒಂದು ದೀಪವನ್ನು ಹಚ್ಚಿ ದೇವರಿಗೊಂದು ನಮಸ್ಕಾರವನ್ನು ಮಾಡಿ ಆಮೇಲೆ ಅಂಗಡಿಯನ್ನು ಓಪನ್ ಮಾಡಬೇಕು. ಮತ್ತು ಕನಕಧಾರ ಸ್ತೋತ್ರ ಅಂತಿರುತ್ತೆ. ಇದನ್ನು ನಿಮ್ಗೆ ಹೇಳೋಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಪ್ಲೇ ಮಾಡಿಬಿಟ್ಬಿಡಿ. ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಪ್ಲೇ ಮಾಡಿ ಇಟ್ಬಿಟ್ರೆ ಕನಕಧಾರ ಸ್ತೋತ್ರ ಬೆಳಗ್ಗೆ ಬಾಗಿಲು ತೆಗೆದಾಗ ಮತ್ತು ಸಾಯಂಕಾಲ ಗೋಧೂಳಿ ಲಗ್ನ 4:15 6 ಗಂಟೆ ಈ ಸಮಯದಲ್ಲಿ ನೀವು ಕನಕಧಾರ ಸ್ತೋತ್ರವನ್ನು ಓದೋದ್ರಿಂದ, ಆ ಜಾಗದಲ್ಲಿ ಕಂಪಿಸೋದ್ರಿಂದ ನಿಮಗೇನಾಗುತ್ತೆ? ಲಕ್ಷ್ಮೀ ಕಟಾಕ್ಷ ಆಗುತ್ತೆ. ಅವಾಗೇನಾಗುತ್ತೆ? ನೀವು ದುಡಿದಿದ್ದು ಬರೀ ನಿಮ್ಮ ವ್ಯಾಪಾರಕ್ಕಷ್ಟೇ ಅಲ್ಲ, ಮನೆಗೂ ತೊಗೊಂಡೋಗಿ ಇಟ್ಕೋಬೋದು. ಆಮೇಲೆ ನಿಮ್ಮ ಹತ್ರ ಹಣಕಾಸು ಚೆನ್ನಾಗಿ ಓಡಾಡ್ತಾ ಇರುತ್ತೆ. ಒಳ್ಳೆಯದಾಗಲಿ. ಬ್ರ್ಯಾಂಚ್ 2-3 ಆಗಲಿ, ನಮಗೊಂದು DM ಮಾಡಿ. ಶುಭವಾಗಲಿ.